ವೆಲ್ಕಮ್ ಟು ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್. ನಾವು ಇವತ್ತು BA 3ನೇ ಸೆಮಿಸ್ಟರ್ನ ಇತಿಹಾಸ ವಿಭಾಗದಲ್ಲಿ ಬರುವಂತಹ ಗಿಯಾಸುದ್ದೀನ್ ಬಲ್ಬನ್ನ ಆರಂಭಿಕ ಜೀವನ ಬಗ್ಗೆ ಮತ್ತು ಅವನ ಸೈನಿಕ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ನೀವು ಇನ್ನು ನಮ್ಮ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನಾವು ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲ್ನಲ್ಲಿ BA ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ 10 ಅಂಕದ ಮತ್ತು 5 ಅಂಕದ 15 ಅಂಕದ 2 ಅಂಕದ ಪ್ರಮುಖವಾದ ಪ್ರಶ್ನೆಗಳ ಬಗ್ಗೆ ಸಂಪೂರ್ಣವಾದ ವಿವರಣೆಯನ್ನು ನೀಡುತ್ತೇವೆ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಗಿಯಾಸುದ್ದೀನ್ ಬಲ್ಬನ್ನ ಜೀವನ ಮತ್ತು ಸೈನಿಕ ಸಾಧನೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ಗಿಯಾಸುದ್ದೀನ್ ಬಲ್ಬನ್ ನಿಮಗೆ ಪರೀಕ್ಷೆಯಲ್ಲಿ ಕೇಳಬಹುದಾದ 15 ಅಂಕದ ಪ್ರಮುಖವಾದ ಪ್ರಶ್ನೆ. ದೆಹಲಿ ಸುಲ್ತಾನರಲ್ಲಿಯೇ ಅತ್ಯಂತ ಪ್ರಸಿದ್ಧ ಸುಲ್ತಾನನಾದ ಬಲ್ಬನ್ನನು ತನ್ನ 40 ವರ್ಷಗಳ ದೀರ್ಘಕಾಲದ ಆಡಳಿತದಲ್ಲಿ ಆರಂಭದ 20 ವರ್ಷಗಳ ಕಾಲ ನಾಸಿರುದ್ದೀನ್ ಮಹಮ್ಮದನ ಪ್ರಧಾನಮಂತ್ರಿಯಾಗಿ ನಂತರದ 20 ವರ್ಷಗಳ ಕಾಲ ಸುಲ್ತಾನನಾಗಿ ಆಳ್ವಿಕೆ ಮಾಡಿದನು. ಗಿಯಾಸುದ್ದೀನ್ ಬಲ್ಬನ್ನು 20 ವರ್ಷಗಳ ಕಾಲ ಮಂತ್ರಿಯಾಗಿ ಮತ್ತು 20 ವರ್ಷಗಳ ಕಾಲ ಸುಲ್ತಾನನಾಗಿ ಆಳ್ವಿಕೆಯನ್ನು ಮಾಡ್ತಾನೆ. ದೆಹಲಿ ಸುಲ್ತಾನ ಆಳ್ವಿಕೆಯ ಗೌರವ ಮತ್ತು ವೈಭವವನ್ನು ಉತ್ತುಂಗಕ್ಕೇರಿಸಿದ ಕೀರ್ತಿ ಈತನಿಗೆ ಸಲ್ಲುತ್ತದೆ. ಇನ್ನು ಬಲ್ಬನ್ನ ಆರಂಭದ ಜೀವನ ಯಾವ ರೀತಿ ಇತ್ತೆಂದು ನೋಡೋಣ. ಬಲ್ಬನನು ತುರ್ಕಿಸ್ತಾನದ ಪ್ರಸಿದ್ಧ ಇಲ್ಬಾರಿ ಸಂತತಿಗೆ ಸೇರಿದವನು. ಈತನ ತಂದೆ ಇಲ್ಬಾರಿ ಪಂಗಡದ ಮುಖಂಡನಾಗಿದ್ದನು. ಇವನು ಬಾಲ್ಯದಲ್ಲಿರುವಾಗ ಮಂಗೋಲರು ಇವನನ್ನು ಸೆರೆ ಹಿಡಿದು ಗುಲಾಮನಾಗಿ ಗಜ್ಜಿಯ ಖ್ವಾಜಾ ಜಲಾಲುದ್ದೀನ್ ಎಂಬುವನಿಗೆ ಮಾರಾಟ ಮಾಡಿದರು. ಇವನು 1232ರಲ್ಲಿ ದೆಹಲಿಯ ಇಲ್ತುಮಿಶನಿಗೆ ಮಾರಿದನು. ಇಲ್ತುಮಿಶನು ಇವನಿಗೆ ಧಾರ್ಮಿಕ ಮತ್ತು ಸೈನಿಕ ತರಬೇತಿ ನೀಡಿದನು. ನಿಷ್ಠಾವಂತ ಗುಲಾಮನಾಗಿ ಬೆಳೆದ ಬಲ್ಬನ್ನು ತನ್ನ ಬುದ್ಧಿಶಕ್ತಿ, ಚತುರತೆ ಮತ್ತು ವಿಧೇಯತೆಗಳಿಂದ ಸುಲ್ತಾನನ ಮನಸ್ಸು ಗೆದ್ದನು. ಇಲ್ತುಮಿಶನು ಬಲ್ಬನ್ನನನ್ನು ತುರ್ಕಿ ಗುಲಾಮರ ಕೂಟ ತುರ್ಕನ್-ಐ-ಚಹಲ್ಗಾನಿ ಸದಸ್ಯನಾಗಿ ನೇಮಿಸಿದನು. ರಜಿಯಾ ಸುಲ್ತಾನ್ ತನ್ನ ಅಧಿಕಾರಾವಧಿಯಲ್ಲಿ ಇವನನ್ನು ಅಮೀರ್-ಇ-ಶಿಕಾರಿ ಬೇಟೆ ತಂಡದ ನಾಯಕ ಹುದ್ದೆಗೆ ನೇಮಿಸಿದಳು. ನಂತರದ ದಿನಗಳಲ್ಲಿ ರಜಿಯಾಳ ಪತನದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರಿಂದ ಬಹರಾಮ್ಶಾನು ರೇವಾರಿ ಪ್ರಾಂತ್ಯವನ್ನು ಜಹೀರಾಗಿ ನೀಡಿದನು. ಮಸೂದ್ ಷಾನ ಕಾಲದಲ್ಲಿ ಹಾನ್ಸಿ ಪ್ರಾಂತ್ಯವನ್ನು ಜಹೀರಾಗಿ ಪಡೆದನು. ನಾಸಿರುದ್ದೀನ್ ಬಲ್ಬನನ್ನು ಮಂತ್ರಿಯಾಗಿ ಮಾಡಿದ ಸಾಧನೆಗಳು. ಸುಲ್ತಾನ ನಾಸಿರುದ್ದೀನ್ ಕಾಲದಲ್ಲಿ ಬಲ್ಬನ್ನನು ಆಸಿಲ್ ಹುದ್ದೆಯಿಂದ ನಾಯಿಬ್-ಇ-ಮಮ್ಲಕತ್ ಪ್ರಧಾನಮಂತ್ರಿ ಹುದ್ದೆಗೇರಿದನು. ಹೀಗೆ ನಾಸಿರುದ್ದೀನ್ ದಂಡನಾಯಕನಾಗಿ ಹಾಗೂ ಪ್ರಧಾನಮಂತ್ರಿಯಾಗಿ 20 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದನು. ಈ ಅವಧಿಯಲ್ಲಿ ತನ್ನ ಎಲ್ಲ ವಿರೋಧಿಗಳನ್ನು ದಮನ ಮಾಡಿದನು. ಕ್ರಿಸ್ತಶಕ 1245ರಲ್ಲಿ ಮಂಗೋಲರ ನಾಯಕ ಮಂಗೋಖಾನನ್ನು ಎದುರಿಸಿದನು. ಕ್ರಿಸ್ತಶಕ 1247ರಲ್ಲಿ ಪಂಜಾಬ್ದ ಬೋಕಾರರ ದಂಗೆಯನ್ನು, 1250ರಲ್ಲಿ ದೋಹಾ ಪ್ರಾಂತ್ಯದ ದಂಗೆಗಳನ್ನು ಅಡಗಿಸಿದನು ಮತ್ತು ಅವಿಧೇಯ ತುರ್ಕಿ ಸರದಾರರನ್ನು ದಮನ ಮಾಡಿ ರಾಜ್ಯದಲ್ಲಿ ಶಾಂತಿ ನೆಲೆಸುವಂತೆ ನೋಡಿಕೊಂಡನು. ಬಲ್ಬನನು ಮಹಾ ಮುತ್ಸದ್ದಿಯಾಗಿದ್ದು ಅಧಿಕಾರವನ್ನೆಲ್ಲ ತನ್ನ ಕೈಯಲ್ಲಿ ಕೇಂದ್ರೀಕರಿಸಿಕೊಂಡಿದ್ದನು. ಸುಲ್ತಾನ್ ನಾಸಿರುದ್ದೀನ್ ನಾಮಮಾತ್ರ ಸುಲ್ತಾನನಾಗಿದ್ದನು. ನೆಕ್ಸ್ಟ್ ಸುಲ್ತಾನನಾಗಿ ಬಲ್ಬನ್ ಮಾಡಿದ ಸಾಧನೆಗಳು. ನಾಸಿರುದ್ದೀನ್ ನಂತರ ಬಲ್ಬನ್ ದೆಹಲಿ ಸುಲ್ತಾನನಾದನು. ಇಬ್ನ್ ಬತೂತನ ಪ್ರಕಾರ ಅಧಿಕಾರದಾಹ ಹೊಂದಿದ್ದ ಬಲ್ಬನ್ ನಾಸಿರುದ್ದೀನನ್ನು ವಿಷ ಹಾಕಿ ಕೊಂದ ಅಧಿಕಾರಕ್ಕೆ ಬಂದನು ಎಂದಿದ್ದಾನೆ. ಬಲ್ಬನ್ ಸಿಂಹಾಸನಕ್ಕೇರಿದಾಗ ಅನೇಕ ಆಂತರಿಕ ಮತ್ತು ಬಾಹ್ಯ ತೊಂದರೆಗಳನ್ನು ಎದುರಿಸಿದನು. ಈ ಮೊದಲು 30 ವರ್ಷಗಳ ಕಾಲ ರಾಜ್ಯವಾಳಿದ ಸುಲ್ತಾನರು ಅಸಮರ್ಥರಾಗಿದ್ದರಿಂದ ಮಂಗೋಲರು
ಕೋಕಾಕರು ದಂಗೆ ಎದ್ದರು. ಅಲ್ಲದೆ ರಾಜಸ್ಥಾನ, ಗುಜರಾತ್, ಪಂಜಾಬ್ಗಳಲ್ಲಿನ ಗೌರವರು ದಂಗೆ ಪ್ರಾರಂಭಿಸಿದರು. ಇದರಿಂದಾಗಿ ಸುಲ್ತಾನ ಹುದ್ದೆಯ ಪ್ರತಿಷ್ಠೆ, ಗೌರವಗಳು ಕುಂಠಿತವಾದವು. ಗುಲಾಮಿ ಶ್ರೀಮಂತರು, 40ರ ಕೂಟದ ತುರ್ಕಿ ಸರದಾರರು ಪ್ರಬಲವಾಗಿ ಸುಲ್ತಾನ ಹುದ್ದೆಗೆ ಗೌರವ ಕೊಡದೆ ದರ್ಪದಿಂದ ವರ್ತಿಸತೊಡಗಿದರು. ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದವರಲ್ಲದೆ ತಮ್ಮ ಸ್ಥಾನಮಾನ ಹೆಚ್ಚಿಸಿಕೊಳ್ಳಲು ಹೆಣಗಾಡುತ್ತಿದ್ದರು. ಇದರಿಂದ ರಾಜಕೀಯ ಅಸ್ಥಿರತೆ ಕಾಣಿಸಿಕೊಂಡಿತು. ಬರ್ನಿಯ ಪ್ರಕಾರ ದೆಹಲಿ ಜನತೆಯಲ್ಲಿ ಸುಲ್ತಾನನ ಬಗ್ಗೆ ಗೌರವ ಭಾವನೆ ಇರಲಿಲ್ಲ. ಇಂತಹ ವಿಷಯ ರಾಜಕೀಯ ಪರಿಸ್ಥಿತಿಯಲ್ಲಿ ಬಲ್ಬನ್ ನಂತರ ದಕ್ಷ, ಅನುಭವಿ ಹಾಗೂ ಸಮರ್ಥ ಸುಲ್ತಾನನ ಅವಶ್ಯಕತೆ ಇತ್ತು. ಸುಲ್ತಾನ್ ಬಲ್ಬನನ ಸಾಧನೆಗಳು ಯಾವ ರೀತಿಯಾಗಿದ್ದವೆಂಬುದು ತಿಳಿಯೋಣ. ಮೊದಲನೇದಾಗಿ ತುರ್ಕಿ ಸರದಾರರ ದಮನ. ಇಲ್ತುಮಿಶನ ಕಾಲದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದ 40ರ ತುರ್ಕಿ ಸರದಾರರ ಕೂಟ ಆಡಳಿತ ಅಭಿವೃದ್ಧಿಯಲ್ಲಿ ಅದರ ಸಹಾಯ ಪಡೆಯುವುದಾಗಿತ್ತು. ಕಾಲಕ್ರಮೇಣ ಸರದಾರರು ಪ್ರಬಲರಾಗಿ ಅವಿಧೇಯರಾಗಿ ನಡೆದುಕೊಂಡರಲ್ಲದೆ ಅಧಿಕಾರಾಸೆ, ಅಂತಕಲಹ, ಒಳಸಂಚುಗಳಲ್ಲಿ ತೊಡಗಿದ್ದರು ಮತ್ತು ಆಡಳಿತದಲ್ಲಿ ಹಸ್ತಕ್ಷೇಪ ಮಾಡುತ್ತಿದ್ದರು. ಸುಲ್ತಾನನನ್ನು ತಮ್ಮ ಕೈ ಗೊಂಬೆಯನ್ನಾಗಿ ಮಾಡಿಕೊಳ್ಳಬಯಸಿದರು. ಒಟ್ಟಾಗಿ ಪ್ರಗತಿಯ ಹಾದಿಗೆ ಮಾರಕವಾಗಿ ಪರಿಣಮಿಸಿದ್ದರಿಂದ ಅವರನ್ನು ದಮನ ಮಾಡಲು ಸುಲ್ತಾನ ಬಯಸಿದನು. ಕೆಲವು ನಿಷ್ಠ ಸರದಾರರಿಗೆ ಉನ್ನತ ಹುದ್ದೆಗಳನ್ನು ನೀಡಿದನು. ಕೆಲವು ಸರದಾರರು ಸಣ್ಣ ತಪ್ಪು ಮಾಡಿದಾಗಲೂ ಉಗ್ರ ಶಿಕ್ಷೆ ನೀಡಿದನು. ಬದೌನಿನ ಗವರ್ನರ್ ಮಲಿಕ್ ಬಕ್ಬಕ್, ಔ ಪ್ರಾಂತ್ಯಪಾಲ ಅಮೀರ್ ಖಾನ್, ಔಧದ ಗವರ್ನರ್ ಅಯಬ್ ಖಾನ್, ಬಟಿಂದದ ಗವರ್ನರ್ ಶೇರ್ ಖಾನ್ ಮುಂತಾದವರಿಗೆ ಮರಣದಂಡನೆಗಳಂತಹ ಶಿಕ್ಷೆಗಳನ್ನು ವಿಧಿಸಿದನು. ಬಲ್ಬನನು ತುರ್ಕಿ ಸರದಾರ ಶಕ್ತಿಯನ್ನು ದಮನ ಮಾಡುವುದರೊಂದಿಗೆ ತನ್ನ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಂಡನು. ಇದರಿಂದ ಭಾರತದಲ್ಲಿ ಟರ್ಕರ ಅವನತಿಗೆ ಇವನೇ ಕಾರಣ ಪುರುಷನಾದನು. ಪರೀಕ್ಷೆಯಲ್ಲಿ 4-5 ಲೈನುಗಳಲ್ಲಿ ವಿವರಣೆ ಬರೆದರೆ ಸಾಕು. ನೆಕ್ಸ್ಟ್, ಸುಲ್ತಾನ ಹುದ್ದೆಯ ಘನತೆಯ ಹೆಚ್ಚಳ. ಬಲ್ಬನ್ ಹಿಂದಿನ ಸುಲ್ತಾನನು ದುರ್ಬಲರಾಗಿದ್ದರಿಂದ ರಾಜ್ಯದಲ್ಲಿ ಅಶಾಂತಿ, ದಂಗೆಗಳುಂಟಾದವು. ಸುಲ್ತಾನ ಹುದ್ದೆಯ ಘನತೆ, ಗೌರವಗಳು ಕುಂಠಿತವಾಗಿದ್ದವು. ಜನತೆಯಲ್ಲಿ ಸುಲ್ತಾನ್ ಹುದ್ದೆ ಬಗ್ಗೆ ಭಯ, ಭಕ್ತಿ ಇಲ್ಲವಾಗಿತ್ತು. ಬಲ್ಬನನು ಸುಲ್ತಾನ್ ಹುದ್ದೆಯ ಘನತೆಯನ್ನು ಪುನರ್ ಸ್ಥಾಪಿಸಲು ಹಲವಾರು ಕ್ರಮಗಳನ್ನು ಕೈಗೊಂಡನು. ಮೊದಲನೆಯದಾಗಿ, ಬಲ್ಬನು ತನ್ನ ಒಡೆಯನ ಗುಲಾಮಗಿರಿಯಿಂದ ಮುಕ್ತನಾಗಿರಲಿಲ್ಲ. ಅದನ್ನು ಮರೆಮಾಚಲು ಸಿಂಹಾಸನ ದೈವದ ಇಚ್ಛೆ. ಸುಲ್ತಾನನು ಭಗವಂತನ ಪ್ರತಿನಿಧಿ. ರಾಜನ ಸ್ಥಾನವು ಖಲೀಫನ ನಂತರದ್ದು. ರಾಜನು ದೇವರ ನೆರಳು, ಅವನು ದೇವದೂತನೆಂಬ ತತ್ವವನ್ನು ಪ್ರಚಾರಪಡಿಸಿದನು. ನೆಕ್ಸ್ಟ್, ಎರಡನೇದು, ಧರ್ಮ ಸಂರಕ್ಷಣೆಯ ಜೊತೆಗೆ ಪರಿಷತ್ ನಿಯಮಗಳನ್ನು ಪಾಲಿಸಿದನು ಮತ್ತು ಪಕ್ಷಪಾತವಿಲ್ಲದ ನ್ಯಾಯಪಾಲನೆ, ಮೌಲ್ಯಗಳ ಪರಿಪಾಲನೆ, ಯೋಗ್ಯ ವ್ಯಕ್ತಿಗಳನ್ನು ಉನ್ನತ ಹುದ್ದೆಗೆ ನೇಮಕ ಮಾಡಿದನು, ದುಷ್ಟರಿಗೆ ಶಿಕ್ಷೆ ಮುಂತಾದ ಕ್ರಮಗಳನ್ನು ಕೈಗೊಳ್ಳುತ್ತಾನೆ. ನೆಕ್ಸ್ಟ್, ತನ್ನ ರಾಜಸ್ಥಾನವನ್ನು ವೈಭವಯುತವಾಗಿ ಅಲಂಕರಿಸಿದನು. ಪರ್ಷಿಯನ್ ಮಾದರಿಯಲ್ಲಿ ಸಂಪ್ರದಾಯಗಳನ್ನು ಮತ್ತು ಶಿಷ್ಟಾಚಾರಗಳನ್ನು ಅನುಸರಿಸಿದನು. ರಾಜಸ್ಥಾನಕ್ಕೆ ಬರುವವರು ಕಡ್ಡಾಯವಾಗಿ ಶಿರಸಾಷ್ಟಾಂಗ ನಮಸ್ಕಾರ ಮತ್ತು ಪೈಬೋಸ್, ಸುಲ್ತಾನನ ಪಾದ ಚುಂಬಿಸುವುದು ಎಂಬ 2 ನಿಯಮಗಳನ್ನು ಪಾಲಿಸಬೇಕಾಗಿತ್ತು. ಮೂರನೇದ್ದು, ಸೈನಿಕ ಸುಧಾರಣೆಯಲ್ಲಿ ಬದಲಾವಣೆ. ದೆಹಲಿ ಸುಲ್ತಾನ್ ರಾಜ್ಯದಲ್ಲಿ ಉಂಟಾಗಿದ್ದ ಅಸ್ಥಿರತೆ, ಆಂತರಿಕ ಕಲಹಗಳು ಮತ್ತು ವಿದೇಶಿ ದಾಳಿಗಳನ್ನು ಎದುರಿಸಲು ಬಲಾಢ್ಯ ಸೈನ್ಯದ ಅವಶ್ಯಕತೆ ಇತ್ತು. ಅನುಭವಿ ಮತ್ತು ಸಮರ್ಥರನ್ನೊಳಗೊಂಡ ಸುಸಜ್ಜಿತವಾದ ಸೈನ್ಯವನ್ನು ಸಂಘಟಿಸಿದನು. ಇಮಾದ್ ಉಲ್ ಮುಲ್ಕ್ ಎಂಬುವನು ದಿವಾನ್-ಇ-ಅರಿಜ್ ಸೇನಾಮಂತ್ರಿಯನ್ನಾಗಿ ನೇಮಿಸಿದನು. ಸೈನಿಕ ನೇಮಕಾತಿ, ಉತ್ತಮ ವೇತನ, ತರಬೇತಿ, ಅವಶ್ಯಕ ಉಪಕರಣ ಮುಂತಾದ ವಿಷಯದಲ್ಲಿ ವೈಯಕ್ತಿಕ ಅಥವಾ ಗಮನಹರಿಸುತ್ತಿದ್ದನು. ಮತ್ತು ಕುತುಬುದ್ದೀನನ ಕಾಲದಲ್ಲಿ ಸೇನೆಯಲ್ಲಿ ಸೇವೆ ಸಲ್ಲಿಸಿದವರಿಗೆ ಜಹೀರ್ ಪದ್ಧತಿಯ ಪ್ರಕಾರ ಭೂಮಿ ನೀಡಲಾಗಿತ್ತು. ನಂತರ ದಿನಗಳಲ್ಲಿ ಅವರು ಸೈನಿಕ ಸೇವೆ ಸಲ್ಲಿಸದೆ ಭೂಮಿಯ ಸವಲತ್ತನ್ನು ಅನುಭವಿಸುತ್ತಿದ್ದರು. ಬಲ್ಬನ್ ಜಾಗೀರುಗಳನ್ನು ವಶಪಡಿಸಿಕೊಂಡು ಜೀವನಾಧಾರವಾಗಿ ಪಿಂಚಣಿ ನೀಡಿದನು. ನೆಕ್ಸ್ಟ್, ಗೂಢಚಾರ ವ್ಯವಸ್ಥೆ. ದಕ್ಷ ಆಡಳಿತ ವ್ಯವಸ್ಥೆಗೆ ಗೂಢಚಾರ ವ್ಯವಸ್ಥೆ ಅವಶ್ಯಕವಾಗಿತ್ತು. ಸರ್ಕಾರಿ ಮತ್ತು ಖಾಸಗಿ ವಿದ್ಯಮಾನಗಳನ್ನು ಅರಿತುಕೊಳ್ಳಲು ದೃಷ್ಟಿಯಿಂದ ಪ್ರತಿ
ಪ್ರಾಂತ್ಯದಲ್ಲಿ ಗೂಢಚಾರ ಗುಪ್ತ ವರದಿಗಾರರನ್ನು ನೇಮಿಸಿದನು. ಪ್ರಾಂತಾಧಿಕಾರಿಯಾಗಿ ಗವರ್ನರ್ ಸೈನಿಕ ಮತ್ತು ನಾಗರಿಕ ಅಧಿಕಾರಿಗಳ ಮೇಲೆ ನಿಗಾ ಇಡುವುದು, ಸುಲ್ತಾನನಿಗೆ ವರದಿ ಸಲ್ಲಿಸುವುದು ಗೂಢಚಾರರ ಕರ್ತವ್ಯಗಳಾಗಿದ್ದು, ಸಮರ್ಥವಾದ ವರದಿ ಸಲ್ಲಿಸುವಲ್ಲಿ ಗೂಢಚಾರರು ವಿಫಲವಾದರೆ ಕಠಿಣ ಶಿಕ್ಷೆಗಳನ್ನು ವಿಧಿಸಲಾಗಿತ್ತು. ಸಮರ್ಥ ವರದಿ ನೀಡಿದವನಿಗೆ ಅಧಿಕ ವೇತನ ನೀಡಲಾಗುತ್ತಿತ್ತು. ನೆಕ್ಸ್ಟ್, ದಂಗೆಗಳ ದಮನ. ಇನ್ನೆದ್ದು ಬಲ್ಬನ್ ಅನೇಕ ಸಮಸ್ಯೆಗಳ ಮಧ್ಯದಲ್ಲಿ ದೆಹಲಿ ಮರೆಯಾದನು. ಈ ಕಾರಣವಾಗಿ ನೆಮ್ಮದಿಯಿಂದ ಆಳ್ವಿಕೆ ಮಾಡುವ ಸೌಭಾಗ್ಯವನ್ನು ಪಡೆಯಲಿಲ್ಲ. ಬಲ್ಬನ್ನ ರಾಜ್ಯ ವಿಸ್ತರಣಾ ನೀತಿಯ ವಿರುದ್ಧ ಹಿಂದೂಗಳು ಅಲ್ಲಲ್ಲಿ ದಂಗೆ ಎದ್ದರು. ಗಂಗಾ ಯಮುನಾ ನದಿಗಳ ದೋಹಾಬ್, ಕಾಟೆಹರ್, ಬದೌನ್, ಆಗ್ರಹ, ಔಧ್ ಹಾಗೂ ದೆಹಲಿಯ ನೆರೆಯ ಪ್ರದೇಶಗಳಲ್ಲಿ ದಂಗೆಗಳು ಕಾಣಿಸಿಕೊಂಡವು. ಇದರಿಂದಾಗಿ ರಾಜ್ಯದ ಶಾಂತಿ ಕದಡಿ ರಕ್ಷಣೆ ಇಲ್ಲದಾಗಿತ್ತು. ಬಲ್ಬನ್ನು ದಂಗೆಗಳನ್ನು ಅಡಗಿಸುವಲ್ಲಿ ನಿರ್ಲಕ್ಷ್ಯ ಕ್ರಮಗಳನ್ನು ಕೈಗೊಂಡನು. ನಿರ್ದಾಕ್ಷಿಣ್ಯವಾಗಿ ದರೋಡೆಕೋರರಿಗೆ ಉಗ್ರ ಶಿಕ್ಷೆ ನೀಡಿದನಲ್ಲದೆ ದೆಹಲಿಯ ಆಯಕಟ್ಟಿನ ಸ್ಥಳಗಳಲ್ಲಿ ಕೋಟೆಗಳನ್ನು ನಿರ್ಮಿಸಿ ಸುಸಜ್ಜಿತವಾದ ಸೈನ್ಯ ಇರಿಸಿದನು. ನೆಕ್ಸ್ಟ್, ತುಘಲಕನ ದಂಗೆಯ ದಮನ. ಬಂಗಾಲದ ಗವರ್ನರ್ ಆಗಿದ್ದ ತುಘಲಕ್ ಖಾನ್ ಪ್ರಬಲನಾಗಿ ಸುಲ್ತಾನನ ವಿರುದ್ಧ ದಂಗೆ ಎದ್ದು ಸ್ವಾತಂತ್ರ್ಯವನ್ನು ಘೋಷಿಸಿಕೊಂಡನಲ್ಲದೆ ಸುಲ್ತಾನ ಎಂಬ ಬಿರುದು ಧರಿಸಿದನು ಮತ್ತು ಖುತ್ಬಾವನ್ನು ಓದಲಾರಂಭಿಸಿದನು. ತುಘಲಕ್ ಖಾನನು ಧೈರ್ಯಶಾಲಿಯೂ ಮಹತ್ವಾಕಾಂಕ್ಷಿಯಾಗಿದ್ದು ಆರಂಭದಲ್ಲಿ ಸುಲ್ತಾನನ ನಿಷ್ಠಾವಂತ ಗುಲಾಮನಾಗಿದ್ದನು. ದೆಹಲಿಯ ದುರ್ಬಲ ಆಡಳಿತದಿಂದ ಪ್ರೇರಿತನಾಗಿ ಜಾಜ್ ನಗರದ ಮೇಲೆ ದಾಳಿ ಮಾಡಿ ಅಪಾರ ಸಂಪತ್ತನ್ನು ವಶಪಡಿಸಿಕೊಂಡನು. ಇದರಿಂದ ಕುಪಿತನಾದ ಬಲ್ಬನ್ 1779ರಲ್ಲಿ ಔಧದ ಗವರ್ನರಾದ ಅಮೀರ್ ಖಾನ್ ನೇತೃತ್ವದಲ್ಲಿ ಸೈನ್ಯವನ್ನು ಕಳುಹಿಸಿದನು. ನೆಕ್ಸ್ಟ್, ಮಂಗೋಲರ ದಾಳಿ. ದೆಹಲಿ ರಾಜ್ಯದ ವಾಯುವ್ಯ ಭಾಗ ನಿರಂತರ ಮಂಗೋಲರ ದಾಳಿಗೆ ತುತ್ತಾಗುತ್ತಿತ್ತು. ಬಲ್ಬನ್ನನು ವಾಯು ಗಡಿ ರಕ್ಷಣೆಗೆ ಕ್ರಮಗಳನ್ನು ಕೈಗೊಂಡನು. ಗಡಿಯುದ್ದಕ್ಕೂ ಕೋಟೆಯನ್ನು ಕಟ್ಟಿಸಿದನು. ಬೃಹತ್ ಸೈನ್ಯವನ್ನು ಗಡಿ ರಕ್ಷಣೆಗೆ ನೇಮಿಸಿದನು. ಗಡಿ ರಕ್ಷಣೆಯ ಜವಾಬ್ದಾರಿಯನ್ನು ಶೇರ್ ಖಾನನಿಗೆ ವಹಿಸಿಕೊಟ್ಟನು. ಶೇರ್ ಖಾನ್ ಮಂಗೋಲರ ದಾಳಿಯನ್ನು ಎದುರಿಸುವಲ್ಲಿ ಯಶಸ್ವಿಯಾದ. ಬಲ್ಬನ್ ಮರಣ. ಬಲ್ಬನ್ ಮಂಗೋಲರ ದಾಳಿಯಲ್ಲಿ ಹಿರಿಯ ಮಗ ಮುಹಮ್ಮದ್ ಮರಣ ಹೊಂದಿದ್ದರಿಂದ ದುಃಖಿತನಾದ ಬಲ್ಬನ್ ತನ್ನ 80ನೇ ವಯಸ್ಸಿನಲ್ಲಿ 1287ರಲ್ಲಿ ಮರಣ ಹೊಂದಿದನು. ಈ ವಿಡಿಯೋ ಸ್ವಲ್ಪ ಸ್ಪೀಡ್ ಆಗಿದೆ. ಇದೇ ಥರ ವಿಡಿಯೋಗಳಿಗಾಗಿ ನಮ್ಮ ವಿದ್ಯಾರ್ಥಿವಾಣಿ ಯೂಟ್ಯೂಬ್ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ.